ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರೈಡರ್ ಕನ್ನಡಿಗ ಜೀವನ್. ಇವತ್ತು ನಾನು ನಿಮಗೆ ಎಲ್ಲ ಮೈಸೂರಲ್ಲಿರೋ ಎಲ್ಲ ದಸರಾ ಲೈಟನ್ನು ತೋರಿಸ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ಈಗ ನಾವು ಸ್ಟಾರ್ಟಿಂಗ್ ಫಸ್ಟ್ ಕಾಂಪ್ಲೆಕ್ಸಿಂದ ಮಾಡಿದ್ವಿ. ಈಗ ಕಾಂಪ್ಲೆಕ್ಸ್ ಆಯಿತು. ನೆಕ್ಸ್ಟ್ ಈಗ KG ಕೊಪ್ಪಳಿಗೆ ಎಂಟ್ರಿ ಆಗಿದ್ದೀವಿ. KG ಕೊಪ್ಪಳಲ್ಲಿ ಒಳ್ಳೆ ಮಿನಿಮಮ್ ಲೈಟ್ ಹಾಕಿದ್ದಾರೆ. ಪಿಂಕ್ ಮತ್ತು ಯೆಲ್ಲೋ ಕಲರಲ್ಲಿ ತುಂಬ ಕಂಗೊಳಿಸ್ತಾ ಇದೆ ನಮ್ಮ KG ಕೊಪ್ಪಳು. ಹಂಗೆ ನಾನು ಮುಂದೆ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ನಾನು KG ಕೊಪ್ಪಳು ಸರ್ಕಲ್, ಸ್ವಲ್ಪ ಮುಂದೆ ಹೋದರೆ KG ಕೊಪ್ಪಳು ಸರ್ಕಲ್ ಇದೆ. ಅಲ್ಲಿ ಒಳ್ಳೆ ಲೈಟಿಂಗ್ಸ್ ಇರ್ತಾರೆ ಯಾವಾಗಲೂ. ಈ ಸಲ ಹೆಂಗೆ ಹಾಕಿದ್ದಾರೆ ನೋಡೋಣ. ನೋಡಿ, ಸ್ಟಾರ್ ಲೈಟಿಂಗ್ಸ್ ಹಾಕಿದ್ದಾರೆ. ಹೋಗ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ಸಿಗ್ನಲ್ ಬಿತ್ತು, ಅದಕ್ಕೆ ಜಂಪ್ ಮಾಡಿ ನೆಕ್ಸ್ಟು ನಾನು ಈಗ ಬಂದು ಬಲ್ಲಾಳ್ ಸರ್ಕಲಿಂದ ಮುಂದ್ಗಡೆ ರೋಡು ಬಲ್ಲಾಳ್ ಸರ್ಕಲ್ ಹತ್ರ ಬರ್ತಾಯಿದ್ದೀನಿ. ಆ ರೋಡಲ್ಲಿ ಲೈಟಿಂಗ್ಸ್ ನೋಡಿ ಹೆಂಗೆ ಹಾಕಿದ್ದಾರೆ. ಮರದ ಮೇಲಿಂದ ಒಂಥರ ಹೂಗಳು ಬೀಳೋ ಥರ ಆ ಥರ ಎಲ್ಲ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಲೈಟಿಂಗ್ಸ್ ಹಾಕಿದ್ದಾರೆ. ಎಂದಿನಂತೆ ಸಹ ಈ ಸಾರಿ ಮತ್ತು ಬಲ್ಲಾಳ್ ಸರ್ಕಲ್ನಲ್ಲಿ ಬಸವಣ್ಣ ಮತ್ತು ಅಂಬೇಡ್ಕರ್ ಫೋಟೋಗೆ ಲೈಟಿಂಗ್ಸ್ ಮಾಡಿದ್ದಾರೆ. ಮತ್ತು ಮಾಮೂಲಿ ಸರ್ಕಲ್ ಲೈಟ್ ಹಾಕ್ತಾ ಇದ್ರಲ್ಲ, ಅದಕ್ಕೆ ಲೈಟ್ ಹಾಕಿದ್ದಾರೆ. ಇಲ್ಲೇನು ಅಷ್ಟು ಚೇಂಜಸ್ ಏನು ಕಾಣಿಸ್ಲಿಲ್ಲ. ನೆಕ್ಸ್ಟು ಹಂಗೆ ಮುಂದೆ ಹೋಗ್ತಾ ನೆಕ್ಸ್ಟು RTO ಸರ್ಕಲ್ ಕಡೆ ತಿರುಗ್ತೀನಿ. ಈಗ ಒಂದು ಇದ್ದಿದೆ ತೋರಿಸಿ, ಒಂದು ಕ್ಲಿಪ್ ಬರುತ್ತೆ, ಅದನ್ನು ನೋಡಿ. ಈಗ ಹೋದೆ, ಆ ಫೋನ್ ನೋಡಿರಿ, ರೆಡ್ ಇದಾಕಿದ್ರಲ್ಲ, ಅದು ಫೋನಲ್ಲಿ. ಆಮೇಲೆ ಇಲ್ಲೋಗಿ ಕೇಳ್ತಾ ಬಿಡಿ ಅಂತ ಅವರು ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ಆದರೂ ಆ ಮನುಷ್ಯ ಕೇಳಿದೆ, ಹಿಂಗೆ ಗಾಡಿ ತೊಗೊಂಡು ಹಿಂಗೆ ಹೊಟ್ಟೋದ್ರೆ ಇಲ್ಲಿ ಪೊಲೀಸ್ನವ್ರು ಹಿಂಗೆ ಮಾಡಿದ್ರೆ ಇಲ್ಲಿ ಉಳಿದಿರೋ ಜನರು ಇನ್ನೇನು ಮಾಡಬೇಕು ಅಂತ ನನ್ನ ಪ್ರಶ್ನೆ. ಈಗ ಹಂಗೆ ಆಯಿತು. ನೆಕ್ಸ್ಟು ಮಾತಾಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ಹೋಗ್ಬೇಕಾದ್ರೆ ನೆಕ್ಸ್ಟು ಸರ್ಕಲ್ ಬಂತು. ಸರ್ಕಲಲ್ಲಿ ಒಬ್ಬರು ನಮ್ಮ ಫ್ಯಾನ್ ಸಿಕ್ಕಿದ್ರು. ಅವ್ರು ಬಂದ್ಬಿಟ್ಟು ಹಾಯ್, ಲೈಕ್ ಮಾಡಿ ಅಂತ ಹೇಳಿದ್ರು. ಮತ್ತು ಕರೆದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಹೌದು ಅಂತ ಹೇಳಿದ್ವಿ. ವೀಡಿಯೋ ತೆಗಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದೇ ಹ್ಞೂ ಅಂತಂದ್ಬಿಟ್ಟು ನೆಕ್ಸ್ಟು ಮೂವ್ ಆಗ್ತಾ ಇರ್ಬೇಕಾದ್ರೆ ಹಂಗೆ ಹೋಗ್ತಾ ಇದ್ವಿ. ನೆಕ್ಸ್ಟು ಅಗ್ರಹಾರ ಸರ್ಕಲ್ ಬರುತ್ತೆ. ಅಗ್ರಹಾರ ಸರ್ಕಲಲ್ಲಿ ಪಾಪ ಪೊಲೀಸವರು ಅಲ್ಲಿ ನೋಡಿಕೊಂಡು ನಗಾಡ್ತಾಯಿದ್ರು. ಈಗ ಹಂಗೆ ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಮುಂದ್ಗಡೆ ಒಂದು ಆಟೋ, ಯಾವುದು ಮಹೇಂದ್ರ ಸುಪ್ರೋ ಇರಬೇಕು. ಸುಮಾರು ಜನ ಹೋಗ್ತಾ ಇದ್ರು. ಇದು ಟಾಟಾ ಎಸ್ ಸುಮಾರು ಜನ ಹೋಗ್ತಾಯಿದ್ರು. ಅಲ್ಲಿ ಒಬ್ಬರು ಟಾಟಾ ತಕ್ಷಣ ನೋಡಿದ್ರು. ನನ್ನ ನೋಡ್ಬಿಟ್ಟು ಅಲ್ಲಿ ಒಳಗಡೆ ಇರೋರಿಗೆಲ್ಲ ಹೇಳ್ತಾರೆ, ಅಲ್ಲಿ ನೋಡಿ ಅಲ್ಲಿ ಎಲ್ಲ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಕ್ಯಾಮ್ರಾ ಹಾಕೊಂಡು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ನನಗೆ ಸ್ವಲ್ಪ ಮುಜುಗರ ಆಯಿತು. ಇಲ್ಲಿ ಅದಕ್ಕೆ ಓವರ್ಟೇಕ್ ಮಾಡೋಣ ನೋಡು, ಸೈಡಲ್ಲಿ ಜಾಗ ಸಿಕ್ಕಿತ್ತು, ಹೊರಟೋದೆ. ಬಿಡಪ್ಪ ಈಗ ಹೊರಡ್ತೀನಿ. ನೋಡಿ ಅಲ್ಲಿ ನೋಡ್ಕೊಂಡು ನೋಗಾಡ್ತಾ ಇದ್ದಾರೆ ಆಂಟಿ. ಆ ಪಾಪುನು ಸಹ ನೋಡ್ತಾ ಇದ್ದೆ ಗುರಾಯಿಸ್ಕೊಂಡು. ನಾನು ಈಗ ಜಾಗ ಸಿಗುತ್ತೆ, ಮುಂದ್ಗಡೆ ಹೊರಡ್ತೀನಿ. ನೆಕ್ಸ್ಟು ಹಿಂಗೆ ರೈಟಿಗೆ ಟರ್ನ್ ಆಗ್ತೀನಿ. ಐ ಥಿಂಕ್ ನಾನು ಎಲ್ಲ ಸುಮಾರು ಜನ ಕೇಳ್ತಾಯಿದ್ರು, ಇಷ್ಟು ದಿನ ಆಯಿತು ನೀನು ಚಾನಲ್ ಸ್ಟಾರ್ಟ್ ಮಾಡಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದೆ, ಯಾವುದು ಮಾಡಲೇ ಇಲ್ಲ ಅಂತ. RX ಎಲ್ಲಿ ಅದು ಇದು ಅಂತೆಲ್ಲ ಕೇಳ್ತಾಯಿದ್ರೆ, ತರ್ಸೋಣ, ಒಂದಿನ ಟೈಮ್ ಬರುತ್ತೆ. ಬಟ್ ಈಗ ಸದ್ಯಕ್ಕೆ RX ಗಾಡಿಯನ್ನು ರಿಪೇರಿ ಆಗಿದೆಯಂತೆ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವು ಫಸ್ಟ್ ಪ್ರಾಮಿಸ್ ಮಾಡಿದ್ದೀನಲ್ಲ, ಅದನ್ನೇ ಮಾಡಬೇಕು ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ನೆಕ್ಸ್ಟ್ ಲೈಟಿಂಗ್ಸ್ ನೋಡೋಕೆ ಬಂದ್ವಿ. ಮುಂದೆ ಮಾತಾಡೋಣ. ಇಲ್ಲಿ ಒಳ್ಳೆ ಲೈಟಿಂಗ್ಸ್ ಹಾಕಿದ್ರು. ನೆಕ್ಸ್ಟ್ ಇಲ್ಲಿ ಮಾಮೂಲಿ, ಇಲ್ಲೂ ಅಷ್ಟೇ ಅಷ್ಟೊಂದೇನು ಚೇಂಜಸ್ ಇಲ್ಲ. ಹೋದ ವರ್ಷ ಏನೇನು ಲೈಟಿಂಗ್ಸ್ ಹಾಕಿದ್ರು ಸೇಮ್ ಅದೇ ಫೋಟೋಸ್ಗೆ ಲೈಟಿಂಗ್ಸ್ ಹಾಕಿದ್ದಾರೆ. ಹಂಗಂದ್ಬಿಟ್ಟು ಈಗ ನೆಕ್ಸ್ಟು ಇನ್ನೂ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಸರ್ಕಲ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನಮಗೆ ಇಲ್ಲಿ ಒನ್ ವೇ ಆ್ಯಕ್ಚುಲಿ ಇದು ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲಿ ಕ್ಲೋಸ್ ಮಾಡಿ ನಮಗೆ ರೈಟ್ ಸೈಡಲ್ಲಿ ಬಿಟ್ಟು ಫ್ರೀ ರೋಡು. ಯಾವಾಗಲೂ ಈ ಥರ ನಮಗೆ ರೋಡ್ ಸಿಕ್ಕಿಲ್ಲ, ಇದೇ ಫಸ್ಟು ಟೈಮ್ ಸಿಕ್ಕಿರೋದು. ಸಿಕ್ತು ಅಂದ್ಬಿಟ್ಟು ಚಾನ್ಸು, ಖಾಲಿ ರೋಡು. ಅಲ್ಲಿ ಪಾಪ ಅಷ್ಟೊತ್ತಿಂದ ಕಾಯ್ತಾಯಿದ್ರು, ಅವ್ರಿಗಿನ್ನ ಬಿಟ್ಟಿರಲಿಲ್ಲ. ನನಗೆ ಸಿಕ್ತು ಅಂದ್ಬಿಟ್ಟು ಫೋಟೋದೆ. ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಅಂತ ಅಂದ್ಕೊಂಡು ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಮೇಲಿದೆ. ಅದಕ್ಕೋಸ್ಕರ ಬೇಗ ನನಗೆ ಟ್ರಾಫಿಕ್ ಇಲ್ದಂಗೆ ಮೂವ್ಮೆಂಟ್ ಆಯಿತು. ಆಮೇಲೆ ಲೈಟಿಂಗ್ಸ್ ಹಾಕಿದ್ರು ಹೋದ ತಕ್ಷಣ ಅರಮನೆದು, ಅದನ್ನು ನೋಡಿದ್ವಿ. ನೆಕ್ಸ್ಟು ಮುಂದೆ ಹಂಗೆ ಹೊರಟ್ವಿ. ಅಲ್ಲಿ ಯಾರೋ ನನಗೆ ಹಂಗೆ ವೇವ್ ಮಾಡ್ತಾಯಿದ್ರು. ನನಗೆ ಮಾಡ್ತಾವ್ರೇನೋ ಅಂತ ಅಂದ್ಕೊಂಡೆ ನಾನು. ಬಟ್ ನನಗಲ್ಲ, ಅದೆಲ್ಲ ಯಾರೋ ಹಿಂಗಡೆ ಯಾರೋ ಕಾರಲ್ಲಿ ಬರ್ತಾಯಿದ್ರು, ಅವ್ರಿಗೂ ವೇವ್ ಮಾಡ್ತಾಯಿದ್ರು. ಈಗ ನೆಕ್ಸ್ಟು ನಾನು ಮಾತಾಡೋ ಜಾಗ ಯಾವುದು ಅಂತಂದರೆ ನೆಕ್ಸ್ಟ್ ಅರಮನೆ ಹತ್ರ ಬರ್ತಾಯಿದ್ದೀನಿ. ಇದು ಹೃದಯ ಭಾಗ ಅಂತ ಹೇಳ್ಬೋದು ಮೈಸೂರಿಗೆ, ಅರಮನೆನ. ಆ ಜಾಗದ ಹತ್ರ ಬಂದೆ.
ಇನ್ನೇನು ಬರ್ತಿದ್ದೀನಿ. ಈ ಸರ್ಕಲ್ ಇದೆಯಲ್ಲ, ಸರ್ಕಲ್ ಕಾಣಿಸ್ತಿದೆಯಲ್ಲ ಮುಂದೆ, ಅದೇ ಅರಮನೆ ಹತ್ರ. ಇನ್ನೇನು ಬಂದೆ ಅರಮನೆಗೆ ಲೈಟ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅರಮನೆ. ಅಲ್ಲಿ ಆನೆಗಳದ್ದು ಚಿತ್ರ, ಅಂಬಾರಿ ತೊಗೊಂಡೋಗ್ತಾ ಇರೋ ಚಿತ್ರಕ್ಕೆ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ನೆಕ್ಸ್ಟು ಹಂಗೆ ಮೂವ್ ಆಗ್ತಾ ಇದ್ದೀನಿ. ಮೂವ್ ಆಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಸರ್ಕಲ್ ಅಲ್ಲೂ ಒಳ್ಳೆ ಲೈಟ್ ಹಾಕಿದ್ರು. ನೆಕ್ಸ್ಟು ನಾನು ದೇವರಾಜಸ್ಸು ರೋಡ್ಗೆ ಹೋಗ್ತಾ ಇದ್ದೀನಿ. ದೇವರಾಜಸ್ಸು ರೋಡು ಸೂಪರ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ. ಅಲ್ಲಿ ಒಂದು ಮೇಲ್ಗಡೆಯಿಂದ ನಕ್ಷತ್ರಗಳು ಉದುರುತ್ತಲ್ಲ, ಆ ಥರ ಫೋಟೋಸ್ ಎಲ್ಲ ಮಾಡಾಕಿದ್ದಾರೆ. ಅದು ತುಂಬ ಇಷ್ಟ ಆಯಿತು ನೋಡಿ ನನಗೆ ದೇವರಾಜಸ್ ರೋಡು. ಬಂದೆ ನೋಡಿ ದೇವರಾಜಸ್ ರೋಡ್ಗೆ. ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ಗಿಡ ಹಾಕಿದೆ. ಅದೇ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಪ್ರಾಮಿಸ್ಗೋಸ್ಕರ ನಾನು ಪ್ರಾಮಿಸ್ನ ಬ್ರೇಕ್ ಮಾಡಬಾರ್ದು ಅಂತ ಕಾಯ್ತಾ ಇದ್ದೆ. ಬಟ್ ದಸರಾ ಬಂತಲ್ಲ, ದಸರಾ ಬಂದರೂ ಇಷ್ಟು ಕಾಯಿಸ್ಬಾರ್ದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಎಲ್ಲರೂ ನೋಡಿ, ಯಾರು ಬೈಕೋಬೇಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಲು ಅಷ್ಟೇ, ರೈಡರ್ ಕನ್ನಡಿಗ ಜೀವನ ಅಂತ ಇದೆ. ನಾನು ಈಗ ಇನ್ಸ್ಟಾಗ್ರಾಮಲ್ಲಿ ಪಿನ್ ಮಾಡಿರ್ತೀನಿ, ಅದ್ರ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಶಾರ್ಟ್ಸ್ ವಿಡಿಯೋನ ಹಾಕಿರ್ತೀನಿ. ನೆಕ್ಸ್ಟ್ ಬಂದಿದ್ದು ಇದ್ರ ಸರ್ಕಲ್. ಈ ಸರ್ಕಲಲ್ಲಿ ಗಾಂಧಿ ಪಿಕ್ಚರ್ ಸುತ್ತಾ ಇರೋದು, ಮತ್ತು ಗಾಂಧಿ ಜಯಂತಿ ದಸರಾ ಬಿದ್ದಿರೋದ್ರಿಂದ ಆ ಥರ ಲೈಟಿಂಗ್ಸ್ ಮಾಡಿರ್ಬೋದು.